ಈ ಮುದ್ರೆ ಬಹಳ ವಿಶೇಷವಾಗಿರುವಂಥ ಸ್ಥಾನಮಾನ ಹೊಂದಿರುವಂಥದ್ದು, ಗೌಪ್ಯವಾಗಿರುವಂಥ ಈ ಮುದ್ರೆ ಅತ್ಯಂತ ಲಾಭದಾಯಕ ತಂದು ಕೊಡುವಂಥದ್ದು. ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ಈ ಲಲಿತ ಸಹಸ್ರನಾಮದಲ್ಲಿ ಬರುವಂಥ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಅದ್ಭುತವಾದಂಥ ಒಂದು ಮುದ್ರ. ಇದು ಎಂದೂ ಕೂಡ ಕಂಡಿರದಂಥ ಈ ಮುದ್ರ. ನೀವು ಕೂಡ ಕೇಳಿರಲಿಕ್ಕಿಲ್ಲ, ಕಂಡಿರಲಿಕ್ಕಿಲ್ಲ. ಇದು ಸಾಧಕರಿಗಾಗಿ ಮಾತ್ರ. ಸಾಧಕರ ಅಲ್ಲದವರಿಗೆ ಇದು ಅಲ್ಲವೇ ಅಲ್ಲ ಈ ಮುದ್ರೆ. ಈ ಮುದ್ರೆ ಬಹಳ ವಿಶೇಷವಾಗಿರುವಂಥ ಸ್ಥಾನಮಾನ ಹೊಂದಿರುವಂಥದ್ದು, ಗೌಪ್ಯವಾಗಿರುವಂಥ ಈ ಮುದ್ರೆ. ಎಲ್ಲಿ ಕೂಡ ಹೊರಭಾಗದಲ್ಲಿ ಯಾರೂ ಕೂಡ ಇದನ್ನು ಇಲ್ಲಿವರೆಗೂ ಹೇಳಿಲ್ಲ. ನಮ್ಮ ವೀಕ್ಷಕರಿಗಾಗಿ ನಾನು ಹೇಳಬೇಕಂತ ಇವತ್ತು ನಿರ್ಧಾರ ಮಾಡಿರೋದರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಸಾಧನೆ ಮಾಡುವಂಥದ್ದು ಬಹಳ ಇದೆ. ಆದರೆ ನೀವು ಯಾವ ರೀತಿ ಸಾಧನೆ ಮಾಡ್ತೀರಿ ಎನ್ನುವಂಥದ್ದು ನಿಮ್ಮ ಮೇಲೆ ಬಿಟ್ಟಂಥ ವಿಚಾರ. ಇಂಜಿನಿಯರ್ ಆಗಿ ಸಾಧನೆ ಮಾಡ್ತಿರೋ, ಒಬ್ಬ ಡಾಕ್ಟ್ರಾಗಿ ಸಾಧನೆ ಮಾಡ್ತಿರೋ, ಒಬ್ಬ ಕೃಷಿಕನಾಗಿ ಸಾಧನೆ ಮಾಡ್ತಿರೋ, ಒಬ್ಬ ಆಧ್ಯಾತ್ಮ ವಿಚಾರದಲ್ಲಿ ಸಾಧನೆ ಮಾಡ್ತಿರೋ, ಒಂದು ಯೋಗದಲ್ಲಿ ಸಾಧನೆ ಮಾಡ್ತಿರೋ, ಸಿರಿತನದಲ್ಲಿ ಸಾಧನೆ ಮಾಡ್ತಿರೋ, ಯಾವುದು ಬೇಕಾದರೂ ನೀವು ಸಾಧನೆ ಮಾಡುವುದು. ಅತ್ಯಂತ ಲಾಭದಾಯಕ ತಂದು ಕೊಡುವಂಥದ್ದು. ರೋಗ ರುಜಿನಗಳಿದ್ದರೂ ಕೂಡ ಅದನ್ನು ಕೂಡ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತೆ. ಈ ಮುದ್ರೆನೇ ಹಾಗೆ, ಪ್ರತಿಯೊಂದು ಮುದ್ರೆಗಳು ಹಾಗೆ. ಮುದ್ರಾ ನಿಮ್ಮ ದೇಹ ಭದ್ರ ಎನ್ನುವಂಥ ನಾಡುನುಡಿ ಇದೆಯಲ್ಲ, ಎಷ್ಟು ಅದ್ಭುತವಾದಂಥ ನಾಡುನುಡಿ ಇದು. ಈ ಮುದ್ರ ಸಿದ್ಧಿ ಮುದ್ರ. ನೋಡಿ, ಸಿದ್ಧಿ ಅಂದರೆ ಯಾವುದು ಬೇಕಾದರೂ ನೀವು ಸಿದ್ಧಿ ಮಾಡ್ಕೋಬಹುದು. ಈ ಸಿದ್ಧಿ ಮುದ್ರೆಯ ಜೊತೆಯಲ್ಲಿ ಈ ಲಲಿತ ಸಹಸ್ರನಾಮದಲ್ಲಿ ಬರುವಂಥ 97ನೆಯ ಶ್ಲೋಕವನ್ನು ನೀವು ಜಪ ಮಾಡುವುದರಿಂದ ಉತ್ತಮವಾದ ಲಾಭದಾಯಕ ಬರುತ್ತೆ. ಈ ಜಪದ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ, ದಿನದಲ್ಲಿ 21 ಬಾರಿ ಮಾತ್ರ ಜಪ ಮಾಡಿ ಸಾಕು, ಏನು ಜಾಸ್ತಿ ಬೇಡ. ನಿಮಗೆ ಸಾಧ್ಯ ಆದರೆ 108 ಬೇಕಾದರೂ ಮಾಡಿಕೊಳ್ಳಿ, ನಿಮ್ಮ ಸಮಯ ಇದ್ದರೆ. ಇಲ್ಲದೇ ಇದ್ದರೆ ಜಸ್ಟ್ 21 ಟೈಮ್ಸ್ ಮಾತ್ರ ಮಾಡಿ. ಎಷ್ಟು ದಿನ ಮಾಡಬೇಕು, ನಿಮ್ಮ ಅನಿಸಿಕೆಗೆ ಬಿಟ್ಟಂಥ ವಿಚಾರ. ನೀವು ಸಿದ್ಧಿ ಆಗುವವರೆಗೂ ಮಾಡ್ತಾ ಬರಬೇಕು. ನೀವು ಯಾವುದೋ ಒಂದು ಕೆಲಸನ ಇಟ್ಕೊಂಡಿದ್ದೀರಿ, ಅದು ಪರಿಪೂರ್ಣತೆ ಆಗುವವರೆಗೂ ನೀವು ಮಾಡ್ತಾನೆ ಇರಬೇಕು. ಈಗಾಗಲೇ ಆ ಕೆಲಸ ಆಗಿದೆ ಅಂತೇಳಿ ಮಾಡ್ತಾ ಬರಬೇಕು. ಮ್ಯಾನಿಫೆಸ್ಟೇಷನ್ ಮಾಡ್ತಾ ಬರಬೇಕು. ಆಗ ತನ್ನಷ್ಟಿಗೆ ತಾನೇ ಅದು ಕಾರ್ಯನಿರ್ವಹಿಸ್ತಾ ಬರುತ್ತೆ. ಯಾವ ರೂಪದಲ್ಲಿ ಬೇಕಾದರೂ ಬರ್ಬೋದು. ನಿಮ್ಮ ಸ್ನೇಹಿತರಿಂದ ಬರ್ಬೋದು, ನಿಮ್ಮ ಬಂಧುಗಳಿಂದ ಬರ್ಬೋದು, ಎಲ್ಲಿಂದ ಬೇಕಾದರೂ ನಿಮಗೆ ಅವಕಾಶ ಬರ್ಬೋದು. ಫಸ್ಟ್ ನೀವು ಮಾಡೋದಕ್ಕೆ ರೆಡಿ ಇರಬೇಕು. ನಾನು ಇಂಥ ಕೆಲಸ ಅಂತೇಳಿ ನೀವು ಗಟ್ಟಿಯಾಗಿ ನಿರ್ಧಾರ ಮಾಡಬೇಕು. ಇವತ್ತು ಆಗಿಲ್ಲ ಅಂತೇಳಿ ಇನ್ನೊಂದು ಕೆಲಸ ಚೇಂಜ್ ಮಾಡೋದು, ಇದು ಆಗಿಲ್ಲ ಅಂತೇಳಿ ಇನ್ನೊಂದು ಕೆಲಸ ಚೇಂಜ್ ಮಾಡುವಂಥದ್ದು ಈ ಥರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಎಂದೂ ಕೂಡ ಸಕ್ಸಸ್ ಆಗೋದಿಲ್ಲ. ನಿಮ್ಮ ಕೆಲಸಕ್ಕೆ ಪೂರ್ತಿ ಅಭಿಲಾಷೆ ಇರಬೇಕು, ಇಚ್ಛೆ ಇರಬೇಕು, ಅದರಲ್ಲಿ ಪೂರ್ತಿಯಾಗಿ ಶ್ರದ್ಧೆ ವಹಿಸಬೇಕು. ಆಗ ಅದರ ಜೊತೆಯಲ್ಲಿ 10ರ ಜೊತೆಯಲ್ಲಿ 11ರ ರೀತಿಯಲ್ಲಿ ಇದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 10 ಒಂದು ಸೇರಿದರೆ ಮಾತ್ರ 11 ಹಾಕಕ್ಕೆ ಸಾಧ್ಯ, ಇಲ್ಲದಿದ್ದರೆ ಆಗೋದಿಲ್ಲ ಅಲ್ವೇ. ಈಗ ಆ ಮುದ್ರೆಯನ್ನು ಮೊದಲು ಹೇಗೆ ಮಾಡಬೇಕಂತ ನೋಡೋಣ. ಆನಂತರ ಈ ಲಲಿತ ಸಹಸ್ರನಾಮದಲ್ಲಿ ಬರುವಂಥ ಶ್ಲೋಕವನ್ನು ಕೂಡ ನಾನು ಹೇಳ್ತೀನಿ. ಮೊದಲಿಗೆ 2 ಕೈಗಳನ್ನು ಈ ರೀತಿ ತನ್ನಿ, ಆನಂತರ ಒಂದಕ್ಕೊಂದು ಈ ರೀತಿ ಇಟ್ಕೊಳ್ಳಿ. ಈ ಥರ ಹಿಡಿಯುವಂಥದ್ದೇ ಇದು ಸಿದ್ಧಿ ಮುದ್ರಾ ಅಂತೇಳಿ. ಇಷ್ಟೇ ಹಿಡಿದು ನೀವು ಜಪ ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು. ಹಾಯ್, ನನ್ನ ಹೆಸರು ಕೀರ್ತಿ ಅಂತ. ನಾನು 5 ಡೇಸ್ ವರ್ಕ್ಶಾಪ್ ಸೆಷನ್ ಅಟೆಂಡ್ ಮಾಡಿದೆ, ಮೆಡಿಟೇಷನ್ ಕ್ಲಾಸು. ಮುಂಚೆ ನಾನು ಮೆಡಿಟೇಷನ್ ಏನು ಮಾಡಿರಲಿಲ್ಲ. ಸೊ ಇಲ್ಲಿ ಬಂದು ಯಾವ ಥರ ಮೆಡಿಟೇಷನ್ ಮಾಡಬೇಕು, ಎಷ್ಟು ಸಿಂಪಲ್ಲಾಗಿ, ಮತ್ತು ಡೈಲಿ ಲೈಫಲ್ಲಿ ಯಾವ ಥರ ನಾವು ಅದನ್ನು ಲೈಫಲ್ಲಿ ರೂಢಿ ಮಾಡಿಕೊಂಡು ಮಾಡಬೇಕು ಅನ್ನೋದು ಕಲಿತೆ. ಮತ್ತು ಸಿಂಪಲ್ಲಾಗಿ ಹೇಳಿಕೊಟ್ರು ಗುರುಜಿಗಳು. ಮತ್ತು
ಈ ಮುದ್ರೆಯನ್ನು ಸತತವಾಗಿ ಈ ರೀತಿ ಇರಿದು ನೀವು ಅಭ್ಯಾಸ ಮಾಡುವಂಥದ್ದು ಮಾಡ್ಕೋಬೇಕಾಗುತ್ತೆ. ಈ ಮುದ್ರೆಯನ್ನು ಜಪ ಮಾಡುವ ಸಂದರ್ಭದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಸಮಯದಲ್ಲಿ ಕೂಡ ಈ ಮುದ್ರೆಯನ್ನು ಅಭ್ಯಾಸ ಮಾಡಬಹುದು, ತೊಂದರೆ ಇಲ್ಲ. ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ 97ನೇ ಶ್ಲೋಕವನ್ನು ಈಗ ನೋಡೋಣ. ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾವಿವರ್ಜಿತ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ. ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾವಿವರ್ಜಿತ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ. ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾವಿವರ್ಜಿತ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ. ಈ ಅದ್ಭುತವಾದಂಥ ಈ ಶ್ಲೋಕವನ್ನು ಈ ಮುದ್ರೆ ಜೊತೆಯಲ್ಲಿ ಮಾಡಿದಾಗ ಮತ್ತಷ್ಟು ನಿಮಗೆ ಲಾಭ ತಂದು ಕೊಡುವಂಥ ನೋಡಿ, ಅದು ಸಿದ್ಧಿ ಮುದ್ರ. ನೋಡಿ, ಎಲ್ಲ ಕೂಡ ಈ ಶ್ಲೋಕದಲ್ಲಿ ಬರುವಂಥದ್ದು ವಜ್ರೇಶ್ವರಿ ವಾಮದೇವಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಮಾತಾ ಯಶಸ್ವಿನಿ. ನೋಡಿ, ಎಲ್ಲವೂ ಕೂಡ ಸಿದ್ಧಿ 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 ಅನ್ನುವಂಥದ್ದು ವಿಜಯದ ಸಂಕೇತಗಳನ್ನೇ ನಿಮಗೆ ಸೂಚಿಸುವಂಥ ಈ ಅದ್ಭುತವಾದಂಥ ಈ ಲಲಿತಾ ಸಹಸ್ರನಾಮದಲ್ಲಿ ಬರುವಂಥ ಆ ದೇವಿಯನ್ನು ಸತತವಾಗಿ ಆರಾಧನೆ ಮಾಡಿ. ದೇವಿಯನ್ನು ನೀವು ಆರಾಧನೆ ಮಾಡುವುದರಿಂದ ನಿಮ್ಮ ತಾಯಿ ಹತ್ತಿರ ಯಾವುದಾದ್ರೂ ಏನಾದರೂ ಕೇಳಿದಾಗ ಹೇಗೆ ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳಿಲ್ಲದೆ ಸಹಜವಾಗಿ ಕೊಡುವಂಥದ್ದು ಪ್ರೀತಿ ವಿಶ್ವಾಸದಿಂದ ಕೊಡ್ತಾಳೆ ತಾಯಿ ಅಲ್ಲವೇ. ಆ ತಾಯಿಯ ಮೊರೆ ಹೋಗಿ ಜೊತೆಯಲ್ಲಿ ಈ ಮುದ್ರೆಯನ್ನು ಸತತವಾಗಿ ಆ ಶ್ಲೋಕದ ಜೊತೆಯಲ್ಲಿ 21 ಬಾರಿ ಭಕ್ತಿಯಿಂದ ಭಾವಪರವಶರಾಗಿ ಜಪ ಮಾಡ್ತಾ ಹೋಗಿ. ನಿಮಗೇನು ಬೇಕು ಎಲ್ಲ ಸಿಗ್ತದೆ ಅಲ್ವೇ. ಮೊದಲು ನಂಬಿಕೆ ಎನ್ನುವಂಥದ್ದು ಮಹಾ ಔಷಧಿಯನ್ನು ಬಿತ್ತಬೇಕು. ನಂಬಿಕೆ ಇಲ್ಲದೇ ಇದ್ದರೆ ಒಂದು ಹುಲ್ಲು ಕಡ್ಡಿ ಕೂಡ ಹಲ್ಲಾಡುವುದಿಲ್ಲ. ನಂಬಿ ಕೆಟ್ಟವರಿಲ್ಲವೋ ಶ್ರೀಹರಿ ನಿನ್ನ, ನಂಬಲಾರದೇ ಕೆಟ್ಟರು ಅಲ್ವೇ. ನಂಬಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೆ ಎಕ್ಸಿಟ್ ಅಂತ ಆಗಬೇಡಿ. ಇಷ್ಟು ದಿನ ಮಾಡಿದ್ರೆ ನನಗೆ ಆಗಲಿಲ್ಲ ಅಂತ ಹೇಳಬಾರ್ದು. ಸತತವಾಗಿ ಸತುದೀರ್ಘಕಾಲ ನೈರಂತರ್ಯ ಸತ್ಕರ ಸೇವಿತೋ ದೃಢಭೂಮಿ, ನಿರಂತರ 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 ಅಭ್ಯಾಸ ಮಾಡ್ತಾ ಇರಬೇಕು. ನಾವು ಒಂದು ಯಶಸ್ವಿ ಮಟ್ಟಕ್ಕೆ ನಾವು ಬಂದಾಗ ಬಿಟ್ಟು ಬಿಡುವಂಥದ್ದಲ್ಲ. ನಾವು ಸಾಧನೆ ಮಾಡಿದ ತಕ್ಷಣ ಬಿಟ್ಟು ಬಿಡುವಂಥದ್ದಲ್ಲ. ಅದನ್ನು ಕೂಡ ಹಾಗೆ ನಡೀತಾ ಇರಲಿ, ಇದೂ ಕೂಡ ಹೀಗೆ ನಡೀತಾ ಇರಲಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ಅದರ ಫಲಗಳು ತನ್ನಷ್ಟಿಗೆ ತಾನೇ ನಿಮಗೆ ಬರ್ತಾ ಇರುತ್ತೆ. ಸಿದ್ಧ ಪುರುಷರಾಗಿ ಸಿದ್ಧಿಯನ್ನು ಮಾಡಿ. ಎಷ್ಟು ದಿನಕ್ಕೆ ಸಿದ್ಧಿ ಆಗುತ್ತೆ ಅಂತ ಕೇಳುವ ಹಾಗಿಲ್ಲ. ನಿಮ್ಮ ಮನಸ್ಥಿತಿ, ನೀವು ಯಾವ ರೀತಿ ಅದನ್ನು ಭಕ್ತಿಯಿಂದ ಮಾಡ್ತೀರಿ, ನಂಬಿಕೆಯಿಂದ ಮಾಡ್ತೀರಿ, ಅದರ ಮೇಲೆ ಅದು ನಿರ್ಧಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವು ಮಾಡುವ ಸಂದರ್ಭದಲ್ಲಿ ಮೈ ಮರೆತು ಮಾಡಬೇಕು. ಮೈ ಮರೆತಾಗ ನಿಮ್ಮ ಸುಪ್ತ ಮನಸ್ಸು ಜಾಗೃತ ಆಗುತ್ತೆ. ಸುಪ್ತ ಮನಸ್ಸು ಜಾಗೃತ ಆದಾಗ ನೀವು ಈ ವಿಚಾರಗಳನ್ನು ನೀವು ಥಿಂಕ್ ಮಾಡುವುದರಿಂದ, ಈ ರೀತಿ ಮಂತ್ರವನ್ನು ಜಪ ಮಾಡುವುದರಿಂದ, ಈ ರೀತಿ ಮುದ್ರೆಯನ್ನು ಮಾಡುವುದರಿಂದ ನಿಮಗೆ ಎಲ್ಲಿಲ್ಲದ ಲಾಭ ತಂದು ಕೊಡುತ್ತೆ. ಇಷ್ಟು ಮಾಡ್ತೀರಲ್ವ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ, ಬೇಗ ಹೇಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.